ಅಲ್ಲಿಯ ವರ್ಕರ್ಗಳಿಗೆ ಮತ್ತು ಅದೇ ಕಾಲಕ್ಕೆ ನಮ್ಮ ಅಲ್ಲಿಯ ವ್ಯವಸ್ಥೆಗೆ ತೊಂದರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಬಗೆಹರಿದು ಹೆಂಗಿದು ಬಗೆಹರಿದಿನ ಚುನಾವಣೆ ಅಂಥೇಳಿ ಈಗಾಗಲೇ ರಮೇಶ್ ಕತ್ತಿ ಡೈರೆಕ್ಷನ್ ಮಾಡಿದ್ದಾರೆ. ಇದ್ದಿದ್ದ ನಿರ್ದೇಶಕರು ಸಾಧ್ಯ ಅವರ ದುಡ್ಡು ಹಾಕ್ಕೊಂಡು ಮಾಡಿ ಲಾಭ ಮಾಡಬೇಕು, ಅದು ಸಾಧ್ಯ ಅದರ ಅವ್ರ ಕಡೆಯಿಂದ ನಿರ್ದೇಶಕರಿಂದ. ಯಾಕೆಂದ್ರೆ ಇಲ್ಲಿ ಹಾಳಾಗಿದ್ದು ಅವರು ಜವಾಬ್ದಾರರು ಅದಾರ. ಅದು ಯಾಕೆ ಹಾಳಾಯಿತು, ಏನಾಯಿತು? ಅವತ್ತು ಹಾಳಾಗ್ಬೋದು ಇವ್ರು ಎಚ್ಚರಗೊಳ್ಬೇಕಾಗಿತ್ತು ನಿರ್ದೇಶಕರು. ಯಾಕೆ ಎಚ್ಚರಗೊಳ್ಳಿಲ್ಲ? ಎಚ್ಚರಗೊಂಡ ಅದ್ರ ಲಾಭ ಇಟ್ಕೋಬೇಕಾಗಿತ್ತು. ಹೆಂಗೆ ಏನು ಲಾಸ್ ಆಯ್ತು ಇವತ್ತು? ಯಾರು ಆರೋಪ ಮಾಡಿದ್ರೆ ಏನಿಲ್ಲ, ಯಾಕಂದ್ರೆ ನಡೆಸೋರು ಇವರಲ್ಲ ನಿರ್ದೇಶಕರು. ಹೀಗಾಗಿ ಈ ನಿರ್ದೇಶಕರ ತಲೆ ಮೇಲೆಲ್ಲ ಬಂದು ನಿಂತು ಬಿಟ್ಟದೆ ಇವತ್ತು. ಇದಕ್ಕೆ ಯಾರು ಹೊಣೆ ಅನ್ನೋಕ್ಕಿಂತ ನಿರ್ದೇಶಕರ ಹೊಣೆಪ್ಪ ಅನ್ನುವಂಥದ್ದು. ಅದಕ್ಕೆ ನಿರ್ದೇಶಕರು ಏನಾದರೂ ಮತ್ತೇನಾದರೂ ಲೋನ್ ತೆಗಿಬೋದಾ, ಮತ್ತೇನೋ ಮಾಡ್ಬೋದಾ, ಉಳಿಸ್ಕೊಳ್ಬೋದು, ಇವೆಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ. ಹಾಗಾದ್ರೆ ಕಬ್ಬು ಹಚ್ಚಂತ ರೈತರ ಗತಿ ಏನು? ಪಾಪ ಈಗಾಗಲೇ ಬಾಕಿಯಿಂದ ಒದ್ದಾಡ್ತಾ ಇದ್ದಾರೆ ರೈತರು, ಅವ್ರ ಗತಿ ಏನು? ಅಲ್ಲಿ ಕೆಲಸ ಮಾಡುವಂಥ ಪೇಮೆಂಟ್ದು ಗತಿ ಏನು ಅನ್ನೋದು ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ನಿರ್ದೇಶಕರಲ್ಲಿ ಏನೋ ಒಂದು ಮಾಡಬಹುದು ಅಂತೇನು ಲೆಕ್ಕನೂ ಕೆಲವೊಂದು ಜನ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಿರಣ್ಯಕೇಶಿ ಇವತ್ತು ಒಂದು ಅತ್ಯಂತ ಅತಂತ್ರ ಸ್ಥಿತಿಯಲ್ಲೇ, ಭಾಳ ಕಷ್ಟ ಸ್ಥಿತಿಯಲ್ಲೇ ಬಂದು ನಿಂತದು. ಈ ಎಲ್ಲ ರಾಜಕಾರಣಿಗಳು ತಮಗೆ ಎಷ್ಟು ಬೇಕಪ್ಪ ನೆಲೆಯಲ್ಲಿ ಅವ್ರು ಮಾತಾಡೋದ್ರಿಂದ ತಮಗೆ ಎಷ್ಟು ಲಾಭ ಅದಪ್ಪ, ಅದರಿಂದ ಆರ್ಥಿಕವಾಗಿ ಹೊರೆ ಆಗಿರಬಾರ್ದು, ಜೊತೆಗೆ ಚೆನ್ನಾಗಿ ನೋಡಿದ್ರೆ ಹೋಗಬೇಕು ಅನ್ನೋದು ಎಲ್ಲರದು ಆಸೆ ಅಪೇಕ್ಷೆ. ಇದರಲ್ಲೇ ಯಾರು ಹೆಚ್ಚು ಯಾರು ಕಡಿಮೆ ಅಂತೇನಲ್ಲ. ಮತ್ತು ಅದರಲ್ಲಿ ಲಾಸ್ ಆದಂಥ ಫ್ಯಾಕ್ಟ್ರಿಗೆ ಬಂದು ಅದನ್ನು ಎತ್ತುವಂಥ ಒಂದು ಕೆಲಸ ಅವ್ರು ಮಾಡ್ತಾರೆ ಅನ್ನೋಕ್ಕಿಂತಲೂ ಅವ್ರಿಗೆಲ್ಲ ಈ ನಿರ್ದೇಶಕರ ಮೇಲೆ ವಿಶ್ವಾಸ ಇಲ್ಲ. ಚೊಲ್ಲೆಯವ್ರಿಗೂ ಆಯಿತು, ಇತ್ತು ಜಾರಕಿಹೊಳಿ ಸಹೋದರರಿಗೆ ಆಯಿತು,